ಖಡ್ಗ ಕ್ರಾಂತಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಪದೇ ಪದೇ ವಕೀಲರ ಮೇಲೆ ಹಲ್ಲೆಯಾಗುತ್ತಿರುವುದನ್ನು ಖಂಡಿಸಿ ಚಿಕ್ಕೋಡಿ ಬಾರ್ ಅಸೋಸಿಯೇಷನ್ ಸಂಘದ ವತಿಯಿಂದ ಚಿಕ್ಕೋಡಿ ಸಿಪಿಐಗೆ ಮನವಿ ಸಲ್ಲಿಸಲಾಯಿತು. ಸರ್, ಪ್ರಿಲಿಮಿನರಿ ಎಂಕ್ವೈರಿ ಇಲ್ಲದೆ ಎಫ್ಐಆರ್ ಮಾಡಾತ ಹಿಂಗಾಗಿ ಕಂಪ್ಲೇಂಟ್ ಎಲ್ಲ ಕೇಸ್ ಅದು ನಮ್ಗೆ ಇಮಿಡಿಯೇಟ್ ಆಗಿ ಅದು ಕೇಸ್ ರಿಜಿಸ್ಟರ್ ಮಾಡತ್ತೀವಿ. ಪೊಲೀಸರು ತಮಗೆ ಬೇಕಾದ ಹಾಗೆ ದೂರನ್ನು ತೆಗೆದುಕೊಳ್ಳುತ್ತಿರುವ ಬಗ್ಗೆ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಇದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದು ಪೊಲೀಸರ ವಿರುದ್ಧ ಚಿಕ್ಕೋಡಿ ವಕೀಲರ ಸಂಘದ ವತಿಯಿಂದ ಹರಿಹಾಯ್ದರು. ಅಲ್ಲ ಅದ ಹೇಳಿಲ್ಲ, ಮಾಡ್ಬೇಕಂತನೂ ಇಲ್ಲ. ಸಡನ್ ಆಗಿ ಈಗ ಕಾಗ್ನೈಸೇಬಲ್ ಇಲ್ಲ, ಸಮಾವೇಶ ಇಲ್ಲ ಅಂತ ಆಗತ್ತಪ್ಪ ಮಾಡಿರ್ತೀವಿ ಅಷ್ಟೇ. ಎಲ್ಲಾ ಕೇಸಲ್ಲಿ ಈಗ ನೀವು ಒಂದು ಕೇಸ್ ಹಂಗ ಅನ್ನೋದು ಇನ್ನೊಂದು ಕೇಸಲ್ಲಿ ಬಂದು ಇಲ್ಲ ಇಮಿಡಿಯೇಟ್ ಕೇಸ್ ಈಗ ನೀವ್ ಅಂದ್ರೆ ಡಿಲೇ ಆಗತ್ತೆ, ಇಮಿಡಿಯೇಟ್ ಆಗಿ ಒಂದ್ ದಿವಸ ಈಗ ಅದನ್ನ ಮಾಡಲ್ಲ. ನೀವು ಹಾಗಾದ್ರೆ ಒಂದು ಅಟ್ಲೀಸ್ಟ್ ಬಂದ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡೋಕ್ಕಲ್ಲ, ಹಾಫ್ ಅನ್ ಅವರ್ ಮಾಡ್ಬೇಕು, 1 ಅವರ್ ಮಾಡ್ಬೇಕು ಅಂತ ಹೇಳ್ತಾರೆ. ಡಿಫಿಕಲ್ಟ್ ಸಿಚುವೇಶನ್ ಇರ್ತಾವೆ. ಆಗ ಒಂದ್ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಏನಂತಂದ್ರೆ ನಾವು ಈಗ ಏನೇ ಹೇಳ್ತೀವಲ್ಲ, ನೀವು ಒಂದು ಕಕ್ಷಿದಾರ ಕಡೆ ಏನ್ ಮಾಡಿ ನೀವು ಅಂತಂದ್ರೆ ಕಕ್ಷಿದಾರ ಜೊತೆ ನೀವು ಬರ್ತೀವಲ್ಲ, ಇನ್ ಕೇಸ್ ಅವ್ರ ಕಡೆ ನಿಮ್ಗೆ ಇಲ್ಲಪ್ಪ ಅಂದ್ರೆ ನಿಮ್ ಕೇಸ್ ಕಂಪ್ಲೀಟ್ ಡಾಕ್ಯುಮೆಂಟ್ ಕೊಡೋಕಾಗ ಅವ್ರು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದು ಕೇಸ್ ರಿಜಿಸ್ಟರ್ ಮಾಡೇ ಮಾಡ್ತೇವೆ ನಾವು. ಪ್ರಶ್ನೆ ಬಂದೈತ್ರಿ ನೋಡ್ರಿ. ಸರ್ವಕ ಗಡ್ಕರಿ ಕೇಸ್ ಮೇಡಮ್ ನಾನು ಫೋನ್ ಹಚ್ಚಿನಿ ರಾತ್ರಿ ತಗೋರಿ ಇಲ್ಲಾಂದ್ರೆ ಸಿಪಿಐಗೆ ನಾನು ಮೀಟಿಂಗ್ ಮಾಡಿದ್ಮೇಲೆ ಚಲೋ ಆಕಂತ ಸುಧಾರಣೆ ಗೌರ್ಮೆಂಟ್ ಕಂಪ್ಲೇಂಟ್ ತಗೋರು ರಾತ್ರಿ 10 ನಾನು ಫೋನ್ ಮಾತಾಡಿ ಅಂಗಿ ಕೊಟ್ಟಿದ್ರು. ಅದ ಸಂತೋಷ್ ಯಡ್ರಾವಿ ಕೂಡ ನನ್ನ ಫೋನ್ ಹಚ್ಚಿದ ತಗೋರಾಗಿರು ನಾವು ಇಟ್ಟ ಯಾರು ಒಟ್ಟು ಯಾರನ್ನ ಮೂಳೆ ಕೊಟ್ಟಿದ್ದೇವೆ, ನೀನ್ ಚಂದ ಹೆಂಗ್ ತಗೋತೀನೋ ಏನ ಮಂದಿನ ಕರೆಸಿ ಅಲ್ಲಿ ಕುಣಿಸ್ ತಗೋತೀನೋ ಇಟ್ಟಕ್ಕೆ ನಾವು ಅವಾಗ ತಗೋರಿ. ನಮ್ದೇನ್ರಿ ಪ್ರತಿಯೊಂದು ಹಂತಗೆಲ್ಲ ನಾವೇ ಹೇಳಿದ ತಗೋಬೇಕಾಗ ಅವ್ರ ಏನಂತಾರ ರೈಟ್ರ ಹಿಂಗ ಕೊಡ ಅಂತ ನಾವೇನಂತೀವಿ ಅದು ಮುಂದೆ ರಿಜೆಕ್ಟ್ ಆಗೋತ್ಯಾಕ ನಾವು ವಕೀಲರು ಏನ್ ಹೇಳ್ತೋ ಅದು ತಗೋರ್ಪ ಅಂತ ನಾವು ಹೇಳ್ತೇವೆ. ಅದು ನಟ್ ನೀವು ಒಂದೇ ವಿಷಯ. ಈಗ ನೀವು ಕೇಸ್ ಬಂದ ತಕ್ಷಣ ಕೇಸ್ ಕೇಸ್ ಕಿಮ್ಮತ್ ಹೇಳ್ತೀವಿ ಆ ವಿಷಯ ನೀವು ಕೂಡ ವಕೀಲರ ಮೇಲೆ ಇಂತಹ ಘಟನೆಗಳು ಪದೇ ಪದೇ ಆಗುತ್ತಿದ್ದರೂ ಪೊಲೀಸರು ಆರೋಪಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ವಕೀಲರಿಗೆ ಈ ರೀತಿಯಾದರೆ ಜನಸಾಮಾನ್ಯರ ಗತಿ ಏನು ಅಂತ ವಿಷಾದ ವ್ಯಕ್ತಪಡಿಸಿದರು. ಪೊಲೀಸರ ನಡೆಗೆ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ. ಏನಾಯ್ತು ದೊಡ್ಡ ಶಿಕ್ಷಣ ನಮ್ಗೆ ಕೇಳಿ ಹಾಕ್ರಿಪ್ಪ ಅಂತ ನಿಮ್ಗೆ ಹೇಳಿದ ಹಂಗೆ ಏನ್ ಡೈರೆಕ್ಷನ್ ಕೊಟ್ಟಿದ್ರೆ ಹಂಗಿದ್ರೆ ಹೇಳ್ರಿ. ಚಿಕ್ಕೋಡಿ ಸಿಪಿಐಗೆ ಮನವಿ ಸಲ್ಲಿಸಿ ಆರೋಪಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಸಿಪಿಐ ವಿಶ್ವನಾಥ್ ಚೌಗಲ ಸರ್ ಭರವಸೆ ಕೊಟ್ಟಿದ್ದಾರೆ. ಮುಂದೆ ಆರೋಪಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡೋಣ. ವಕೀಲರನ್ನ ಸ್ಟೇಷನ್ ಹೋಗ್ಯಾರ ನಾವು पंत्र वकील कई हमें तगद आगवाल मटक पोलीस स्टेशन अंदर वकील तगद पोलीस कंप्लेंट हिंगा नोड़ यार
ನಮಗೆ ಆದಂತ ಅನುಭವ ಹೇಳಕತ್ತಾರ. ಸರ್ ನಾನೇ FIR ಕಾಪಿ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್ ನೀವು ಇಲ್ಲ ಅಂತ ಹೇಳಿ ಹಿಂಬರ ಕೊಡ್ತೀರಿ ಸರ್. ನಂದೇ ಹೇಳ್ತಾನೆ ಸೂಚನೆ ಕೊಡೋದಾರ ಗೊತ್ತೇನ್ರಿ, ಈ ಕರ್ಸದಾರ ವಕೀಲನ್ ಕರ್ಕೊಂಡ್ ಬಂದ್ರೆ ನಾವು ನೀನ್ ಕೆಲಸ ಮಾಡಂಗಿಲ್ಲ. ವಕೀಲರು ದೂರ ಕೊಟ್ಟರೆ ಅದಕ್ಕೆ FIR ಆಗಂಗಿಲ್ಲ. ಇದು ಮೂಳೆ ಅನ್ನೋರ್ನ ಸೇಮ್ ಅದ ರಿಪೀಟ್ ಮಾಡೋದು. ಲಾಸ್ಟ್ ಟೈಮ್ ಸೇಮ್ ಸರ್ ಮತ್ತೆ ರಿಪೀಟ್ ಆಗ್ತಿರೋದು, ಸೇಮ್ ರಿಪೀಟ್ ಆಗ್ತಿರೋದು. ಅವ್ರದ್ದು ಬಂದ್ರೆ ಅವ್ರ ಬದಲು ಮತ್ತೆ ಲಾಸ್ಟ್ ಟೈಮ್ ಸರ್ ನಾವು ಹೇಳ್ಬೇಕಾಯ್ತದೆ ಐತಿ ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಡಿಪಾರ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರು. ಬಟ್ ಹಂಗಂತ ಯಾವುದೋ ರೂಲ್ಸ್ ಇಲ್ಲ. ಬಟ್ ಸ್ಟಿಲ್ ಏನಾಯ್ತದ ರೂಲ್ಸ್ ಇಲ್ಲ. ಸೊ ಇದೇ ಅಂಡರ್ಸ್ಟ್ಯಾಂಡಿಂಗ್ ನಾವು ಹೇಳ್ಬೇಕಾಯ್ತು. ಹೇಳೋ ಸ್ವಲ್ಪ ಡಿಲೇ ಆಗಿದೆ. ಏನಾಯ್ತು, ನಿನ್ನೆ ನಾನು ಒಂದು ಆಕ್ಸಿಡೆಂಟ್ ಡೆತ್ ಆಯ್ತು, ಪ್ಲಸ್ ನಿನ್ನೆ ವೆಹಿಕಲ್ ಸ್ಟ್ರೈಕ್ ಇತ್ತು, ಆ ಗಂಟೆ ಬಿದ್ದೆ. ಆಮೇಲೆ ಮತ್ತೊಂದು ಸ್ಯಾಟಲೈಟ್ ಆಕ್ಸಿಡೆಂಟ್ ಕೇಸ್ ಇತ್ತು, ಅದು ಹೋದ್ ಮನುಷ್ಯ ಮಾಡ್ಬೋದು. ಅದು ಟೈಮ್ ಸಿಕ್ಕಲಿ ಹೇಳೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಯಾವುದೇ ವಕೀಲ ಕೇಸ್ ಅಂತ ನಿಮ್ಮ ಅಧ್ಯಕ್ಷರಿಗೆ ಸೆಕ್ರೆಟರಿ ಫೋನ್ ಮಾಡಿ ತಿಳಿಸ್ತೀನಿ, ಅಥವಾ ಒಂದು ವಾಟ್ಸಪ್ಪಲ್ಲಿ ಯಾವ ಕೇಸ್ ಇದೆ ಅದನ್ನು ತಿಳಿಸ್ತೀನಿ. ಇದೊಂದು ವಿಷಯ. ಇನ್ನೊಂದು ವಿಷಯ, ಹೇಳಿದಲ್ಲ 2-3 ಕೇಸ್, ಇವೊಂದು ಕೇಸ್ ಆದ್ಮೇಲೆ ಕೌಂಟರ್ ಕೇಸ್ ಆಗಿದೆ. ಕೇಸ್ ಒಂದು ನಾವು ನೀವು ಕೊಟ್ಟ ಮೇಲೆ ತಗೋದೈತಿ, ಯಾವುದೇ ಶಿಕ್ಷಣ ತಗೋತೀವಿ ಎನ್ಕ್ವೈರಿ ಮಾಡ್ತೀವಿ. ಯಾವ ಫ್ಯಾಕ್ಟ್ ಐತಲ್ಲಿ ಆ ಫ್ಯಾಕ್ಟ್ ಬಗ್ಗೆ ಚಾರ್ಜ್ ಮಾಡ್ತೀವಿ. ದಿಸ್ ಇಸ್ ಫ್ಯಾಕ್ಟ್. ಇನ್ನೊಂದು ಇವ್ರು ಯಾವುದು ನೆಕ್ಸ್ಟ್ ಕೇಸ್ ಹಂಗಾಗಿ ನೀವು 2 ಟೈಮ್ ಮಾತಾಡೋದಿಲ್ಲ. ನಾವು 2 ಟೈಮ್ ನೀವು ಮಾತಾಡ್ಕೊಂಡು ಹೋಗ್ಬೇಡಿ. ಏನಂತಂದ್ರೆ ಒಂದು ಕೇಸ್ ತಗೊಂತೀವಿ, ಆ ವಕೀಲನ ಬಂದ ಕೇಸ್ ತಗೋಬಡತ್ತೆ. ನೀವು ಹಂಗೆ ಹೇಳಿದಂಗೆ ಆಯ್ತಲ್ಲ. ಈಗ ಎಲ್ಲ ಮಂದಿ ಕೇಸ್ ತಗೋಬೇಕಲ್ಲ. ಈಗ ಎಲ್ಲ ಯಾವ ಮೇಲೆ ಅದು ಕೇಸ್ ತಗೋಲ್ಲ. ಈಗ 2 ಮಂದಿ ಡಿಲೇ ಆಗೈತಪ್ಪ ಅಂತಂದ್ರೆ ಫ್ಯಾಕ್ಟ್. ಈಗ ಅವ್ರ ಮೇಲೆ ಬಂದ್ರು ತೋರಿ, ಇವ್ರ ಮೇಲೆ ಬಂದ್ರು ತೋರಿ. ಬಟ್ ನಮ್ಮನ್ನ ವಕೀಲರು ನಿಲ್ಲಿಸ್ಬೇಡ ನೋಡ್ರಿ. ಆಯ್ತು, ಅದು ಅಷ್ಟೇ. ಈಗ ಬಂದಿದ್ದ ಅಂದ್ರೆ ನೀವು ಕ್ವಶನ್ ಕೇಸ್ ತಂದ ತಕ್ಷಣ ಕೇಸ್ ಎಲ್ಲ ಆದ್ರೂ ಅವ್ರ ಮ್ಯಾಗ ಆಗಿತ್ತು ಸರ್. ಈಗ ಅದ್ರ ಮುಂದೆ ಹೆಂಗೆ ಇದು ನಾವು ಫ್ಯಾಕ್ಟ್ ಏನು FIR ಫ್ಯಾಕ್ಟ್ ಇರ್ತಲ್ಲ ಕೇಸ್ ಆಗಿರ್ತಾವ. ಬಟ್ ಏನು ಫ್ಯಾಕ್ಟ್ ಇರ್ತಲ್ಲ ಮಾಡಿದ್ವಿ ನಾವು. ಎಷ್ಟೋ ಕೇಸ್ ಅಲ್ಲ ನೋಡಿ, ಇದು ಕಂಟಿನ್ಯೂಸ್ ಪ್ರೊಸೆಸ್. ನಮ್ಮಲ್ಲಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಒಂದೇನು ಸಜೆಷನ್, ಒಂದೇನು ಅಂತಂದ್ರೆ ಆಲ್ಮೋಸ್ಟ್ ಬರ್ತೀವಲ್ಲ, ಬಂದ್ಮೇಲೆ ಇತಿ ಫ್ಯಾಕ್ಟ್ ಕುಡಿದು ನಮ್ಮ ಕಡೆ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಇತಿ ಫ್ಯಾಕ್ಟ್ ಕೊಟ್ಟರೆ ಈಸಿ ಇನ್ವೆಸ್ಟಿಗೇಷನ್. ಈಗ ಏನು ಗೊತ್ತಿಲ್ಲ, ನಿಮ್ಗೆ ಹೇಳ್ತೇನೆ, ನಾನು ಒಂದು ಹೇಳ್ತೀನಿ, ಎಲ್ಲ ಇಲ್ಲದೆ ನಿನ್ನ ಭಾಷೆ ನೀವು ಅಲ್ಲೇ ಬಂದು ಹೇಳ್ಬೇಕು. ಈಗ ಇಷ್ಟೆಲ್ಲ ಹೇಳ್ತೀನಿ. ಈಗ ಎಲ್ಲವೂ ಒಂದೇ ಟೈಪ್ ಆಗಂಗಿಲ್ಲ. ನಾವು ಪೊಲೀಸ್ ಎಲ್ಲ ಒಂದು ಟೈಪ್ ಆಗಲ್ಲ, ಅಡ್ವೊಕೇಟ್ಸ್ ಎಲ್ಲ ಒಂದು ಟೈಪ್ ಆಗಲ್ಲ. ಸೊ ನಿಮ್ದು ಫ್ಯಾಕ್ಟ್ ಎಲ್ಲ ಗೊತ್ತಿಲ್ಲ. ಅವು ಯಾವ ಅನುಭವಿಸೋದ ಅವಾಗಿಷ್ಟು ಗೊತ್ತಿಲ್ಲ. ಸೊ ಫ್ಯಾಕ್ಟ್ ತಿಳಿಸ್ಕೊಡೋದ್ರಿಂದ ಏನಕ್ಕೈತಿ, ನೀವೇನಂತ ಗೊತ್ತಿ ಫಿನಾನ್ಸ್ ಕೊಟ್ಟ ಅಂದ ತಕ್ಷಣ ಫಿನಾನ್ಸ್ ಓನಂಗೆ ಆಗ್ಬೇಕು ಕೊಡುತ್ತೆ. ಬಟ್ ಫಿನಾನ್ಸ್ ಫ್ಯಾಕ್ಟ್ ಅಲ್ಲಿ ಇರಂಗಿಲ್ಲ. ಸೊ ಅದು ಆ ಕೊಡಕ್ಕೆ ಬಂದಾಗ ಸ್ವಲ್ಪ ಡಿಲೇ ಆಕೈತಿ. ಈಗ ನೀವು ಹೇಳೋದು ನಿಜ ಏನಂತಂದ್ರೆ ಫಸ್ಟ್ ಫಿನಾನ್ಸ್ ತಗೊಂತೀವಿ. ಫಿನಾನ್ಸ್ ತಗೊಂಡ್ಮೇಲೆ ಆಮೇಲೆ ಇನ್ನು ಅರೆಸ್ಟ್ ಮಾಡಿಲ್ಲ, ನೆಕ್ಸ್ಟ್ ಪ್ರೊಸೀಜರ್ ಆಗಿಲ್ಲ ಅಂತೇಳಿ. ಸೊ ಅಲ್ಲಿ ಪ್ರಶ್ನೆ ಬಂದಿತ್ತು. ಅದಕ್ಕೆ ಈ ಡಿಲೇ ಪ್ರಶ್ನೆ ಬರೋದು ಏನಂದ್ರೆ ಫಿನಾನ್ಸ್ ಆಗಿರಂಗಿಲ್ಲ, ಫಿನಾನ್ಸ್ ಮಾಡಂತ ಗೊತ್ತಾಗ ಸ್ವಲ್ಪ ಡಿಲೇ ಆಕೈತಿ. ಅದೊಂದು ಫ್ಯಾಕ್ಟ್. ಇದು ಫ್ಯಾಕ್ಟ್ ಕೊಟ್ಟ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡೋದು ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೊಂದು ಇನ್ನು ಹೇಳ್ತೀವಿ ಅಂದಮೇಲೆ ಎಲ್ಲ ಇವಾಗ ಕಾನೂನು ಹಂಗೆ ಯಾವುದೇ ಕೇಸ್ ಹಾಕಿ ಯಾವುದೇ ಸೆಕ್ಷನ್ ಹಾಕಿ ರಿಜಿಸ್ಟರ್ ಮಾಡ್ಕೋತೀವಿ. ಬಟ್ ಇದ್ದ ಫ್ಯಾಕ್ಟ್ ನಾವು ಇನ್ವೆಸ್ಟಿಗೇಷನ್ ಮಾಡಕ್ ಬಿಡ್ರಿ, ಅದನ್ನ ಎಷ್ಟು ಹಾಕಿ ಚಾರ್ಜ್ ಹಾಕಿ ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಬೇಡ. ಇನ್ನು ವಕೀಲರ ಮುಂದೆ FIR ಮಾಡುವಾಗ ಅಧ್ಯಕ್ಷರ ಗಮನಕ್ಕೆ ತಂದು ಮಾಡಬೇಕು. ಅವ್ರು ಪೈಲ ನಮ್ಮ ಕಂಪ್ಲೇಂಟ್ ತಗೋತ ಪೈಲ ಅನ್ಕೋತಾರ. ಅವ್ರೊಂದು ಕಂಪ್ಲೇಂಟ್ ಕೊಡೋಕೆ ನೀವು ಹೆಂಗೆ ಮಾಡ್ತೀವಿ, ಇದು ನೀವು ಮುಗಿಸ್ಕೊತೀರ ಏನು ಮಾಡ್ತೀವಿ. ಈಗ ಇಂಥ ಒಂದು ಅಂದದ ವಯಸ್ಸು ಕಟ್ಟಂತ ಕೂಡ ಅವ್ರ ಡಿಸ್ಪ್ಲೇಷನ್ ಮಾಡ್ತಾರೆ. ಇದು ಭಯ ಮಾಡ್ತೇ ಬೇಡ, ಯಾಕಂತಂದ್ರೆ ಅವಾಗ ಏನಂದಿರ್ತಾವ ಅದು ನಮ್ಗೆ ಗೊತ್ತಿಲ್ಲ. ಈಗ ನಾ ಹೇಳಿದ್ನಲ್ಲ, ಎಲ್ಲ ಒಂದೇ ತವಾಗಿಲ್ಲ ಅಂತಂದ್ರೆ ಎಲ್ಲ ಒಂದೇ ತವಾಗಿಲ್ಲ, ಎಲ್ಲ ಒಂದೇ ತರ ನಮ್ಗೆ ಕಮ್ಯುನಿಕೇಶನ್ ಮಾಡೋಕ್ಕಾಗಲ್ಲ. ಮತ್ತೆ ನೀವು ಬಾಯಿಲ್ಲ ಅಂತಂದ್ರೆ ನಾವು ಯಾವ ಫ್ಯಾಕ್ಟ್ ಸರ್ಟನ್ ಮಾಡಕ್ ಆಗಂಗಿಲ್ಲ. ಅಂತ ಯಾವ್ದ ಹಿಂಗೆ ಅಂದಿದ್ದಂತ ಒಂದು ವಯಸ್ಸು ಕಟ್ಟಂತ ಕೂಡ ಅದ್ರ ಮೇಲೆ ಹೋಗಿದ ಕೂಡಲೇ ಮೊಬೈಲ್ ಕೆಳಗಿಟ್ಕೊಳಕ್ ಕೇಳ್ತಾರೆ. ಫ್ಯಾಕ್ಟ್ ಹೆಂಗ್ ಒಂದ್ ನಿಮಿಷ, ನಿಮ್ಗೆ ಹೆಂಗೆ ಹೇಳ್ತಾರೆ, ನೀವು ಅದಕ್ಕೆ ಹೆಂಗೆ ತೆಗೆದಿರ್ತಾರೆ, ನಾವೇನೇನ್ ಮಾಡೋಣ?
ಮೊಬೈಲ್ ಒಂದ್ 3-4 ಮಂದಿ ಬಂದು ಸ್ಟೇಷನ್ ನಿಮ್ದು ಇರ್ತಿದ್ರಿ ನಾನು ವಯಸ್ಸಲ್ಲ ಕಡೆಗಳಾಡ್ದೆ ಈಗ ಆಗಲಿ ಇದಾಗಿತ್ತು ಜೀವನ ಆಗಿತ್ತು ಎಲ್ಲ ಹೋಗಿ DSP ಎಲ್ಲ ಹೋಗಿ ಬರ್ತಾ ಏನು ಆಕ್ಷನ್ ತಗೊಂಡಿಲ್ಲ ಅವ್ರು ಕೇಸ್ ಸರ್ ಅದೆಲ್ಲಕ್ಕಿಂತ ನಿಮ್ ಸ್ಟೇಷನ್ ಹೋಗೋಣ ಒಂದ್ ಕ್ಯಾಮ್ರಾ ಇಟ್ಟು ಅವ್ರು ಏನ್ ಸರ್ ವರ್ಕಿಂಗ್ ರಿಕಾರ್ಡ್ ನಿಮ್ಗೆ DSP ಸಾಹೇಬ್ ನೋಡಿದ್ರೆ ಅಂತ ನೀವು ಆಕ್ಷನ್ ತಗೊಂಡಿಲ್ಲ ಏನು ಸಾಮಾನ್ಯ ಇಲ್ಲಿ ಆಕ್ಚುಲಿ ಪ್ರಯತ್ನ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಮೊದಲ ನಮ್ಮ ಸುಧಾರಣೆ ದೊಡ್ಮನಿ ಸರ್ವಕ್ಕ ಮತ್ತು ಸಂತೋಷ್ ಇವ್ರು ನಿಮ್ ಮುಂದದವ್ರೆ ನೋಡ್ರಿ ಸರ್ ಚಾರ್ಜ್ ಮಾಡ್ತೇವೆ ವಿದಿನ್ 60 days ನಮ್ಮ ಹುಡುಗನ ಸುಧಾರಣೆ ಕೇಸ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಲ್ಲಿ ಏನ್ ಫ್ಯಾಕ್ಟ್ ಇದ್ದಿಲ್ಲ ಹಂಗೆ ಚಾರ್ಜ್ ಮಾಡ್ತೀವಿ ಸುಧಾರಣೆ ಕೇಸ್ ಆಯ್ತು ಇವ್ರ ಕೇಸ್ ಆಯ್ತು ಆಮೇಲೆ ಯಾವ್ದು ಕಡಕರಿ ಕೇಸ್ ಎಲ್ಲ 3 ಕೇಸ್ ಏನ್ ಫ್ಯಾಕ್ಟ್ ಇದಾವಲ್ಲಿ ಆ ಫ್ಯಾಕ್ಟ್ ಬಗ್ಗೆ ಮಾಡ್ತೇವೆ ಇವಾಗನು ಒಂದ್ ಮೊಬೈಲ್ ಹೋಗಿದೆ ಅಂತ ಹೇಳಿದಾವೆ 2 ಮೊಬೈಲ್ ಹೇಳಿದ ಇವಾಗ ಸುಧಾರಣೆ ನಿಮ್ದು ಹೋಗಿದೆ ಅಂದ್ರೆ ಇಲ್ಲಲ್ಲ ಇಲ್ಲ ನಿಮ್ದು ಹೋಗಿದ್ದಲ್ಲಮ್ಮ ನಿಮ್ ಇನ್ವೆಸ್ಟಿಗೇಷನ್ ನಿಮ್ ಮೊಬೈಲ್ ಇಲ್ಲಿ ಹುಡುಕಾಡ್ಬೋದು ನೋಡ್ತಾರ ಮತ್ತೊಮ್ಮೆ ನೋಡ್ಕೋರಿ ಸರ್ ಆಯ್ತು ಡಿಲೇ ಆಯ್ತು